ದೊಡ್ಡ ಚಪ್ಪಾಳೆ ಈ ಪುಟಾಣಿಗಳಿಗೆ ಪ್ಲೀಸ್. ಇವರು ಚಿಕ್ಕ ಪುಟಾಣಿ, ಅವ್ರ ದೊಡ್ಡ ಪುಟಾಣಿ, ಎಲ್ರು ಹೇಗಿದ್ದೀರಪ್ಪ ಬಾಯ್ಸ್? ಸೂಪರ್ ಆಗಿದ್ದೀವಿ. Awesome. ಆಸಮ್. ಮನ್ವಿತ್, ವಾಟ್ಸ್ ಅಪ್? Life is going good. ಒಂದ್ ನಿಮಿಷ, ಇವತ್ತು ನೀವೆಲ್ಲರೂ ಸೇರಿ AJ ಸರ್ಗೆ ಟ್ರಿಬ್ಯೂಟ್ ಕೊಟ್ಟಿರೋದಲ್ವಾ? ಟ್ರಿಬ್ಯೂಟ್, ವಾಟ್ ಇಸ್ ಟ್ರಿಬ್ಯೂಟ್? So basically, let me just come to the basic terms of the meaning tribute. So tribute actually means it's like a kind of gift or some kind of recognition given to a person who has achieved a lot of success in life. If you think of it historically, there are several meanings for the word tribute. The tribute is actually a monetary transaction that is given by a small kingdom to a large kingdom. If you have read history, it's a common word used. So basically, tributes were either given by the rulers for many reasons. Number one is for the Roman. 1 minute. ಬ್ರೇಕ್. 1 second. ಸುನೀಲ ಹೇಳಕ್ಕ, ಏನ್ ಹೇಳ್ದ ಮನ್ವಿತ್? ಅವನೇನಂದ ಅಂದ್ರೆ, ಸೊ ಈಗ ಸರ್ ಮಾಡಿರೋ ಸಾಂಗ್ ಅವ್ರ ಮುಂದೆ ಹಾಡಕ್ಕೆ ಒಂಥರ ಖುಷಿ ಆಗುತ್ತೆ, ಅದೇ ಒಂಥರ ಅಚ್ಚು ಅಂತ ಹೇಳ್ದ. ಅಷ್ಟೇ, ಸಿಂಪಲ್ ಆಗಿ. ಅಭಿಷೇಕ್ ಹೇಳಿ ಅಕ್ಕ. ಇವರು ನಮ್ಮ ಕಿರುತೆರೆಯ ಅನಂತ್ ನಾಗ್ ಸರ್. ಇವರು ಒಂದ್ಸಲಿ ಆ ಸ್ಮೈಲ್ ಕೊಡು. ರೆಡಿ, ಕ್ಲೋಸ್, 3, 2, 1. ಅಭಿಷೇಕ್, ಹೌ ಆರ್ ಯು? ಫೈನ್, ಸೂಪರ್. ಸೂಪರ್. ಅಂಡ್ ಕಿಚ್ಚ ಸುದೀಪ್ ಸರ್ ಅವರ ಅತಿ ದೊಡ್ಡ ಅಭಿಮಾನಿಯಪ್ಪ ಇವರು. ಟಕ್ಕಂತ ಒಂದು ಡೈಲಾಗ್ ಹೊಡೆಯೋ. ನಾನು ಗೆಲ್ತೀನೋ ಗೆಲ್ಲಲ್ವೋ ನನಗೆ ಗೊತ್ತಿಲ್ಲ, ಆದರೆ ಸೋಲನ್ನ ಅಷ್ಟು ಸುಲಭವಾಗಿ ಒಪ್ಕೊಳ್ಳೋನು ನಾನಲ್ಲ. ಅರ್ಜುನ್ ಜನ್ಯ ಅವ್ರು ನೋಡು. ನೋ ನೋ ನೋ. ಏನ್ ಜನ್ಯಾಜಿ ಅದು? ಕರ್ನಾಟಕದ ಕಿಚ್ಚ ಸುದೀಪ್ ಸರ್ ಅವರ ವಾಯ್ಸ್ ಮಿಸ್ ಆಗ್ತದೆ. ಎಲ್ಲಿರ್ಬೇಕು ಅಭಿಷೇಕ್ ಸರ್? ನಾನ್ ಗೆಲ್ತೀನೋ ಇಲ್ವೋ ಲೋ ತಗೋ. ಇರು ಅವ್ರು ಹೇಳ್ತಾರೆ, ಅವ್ರು ಹೇಳ್ದಂಗೆ ನೀ ಹೇಳ್ಬೇಕು. ಅದ್ರಲ್ಲೂ ನೀವು ಕಿಂಗು. ಕಮಾನ್, ಡೈಲಾಗ್ ಕಿಂಗ್. ಜನ್ಯಾಜಿ ಹೇಳಿ. ನಾನ್ ಗೆಲ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ಸೋಲನಂತೂ ಅಷ್ಟು ಸುಲಭವಾಗಿ ಒಪ್ಕೊಳ್ಳೋ ನಾನಲ್ಲ. ಬಟ್ ಜೋಕ್ಸ್ ಅಬೌಟ್, ನಮ್ಮ ಜನ್ಯಾಜಿಗೋಸ್ಕರ ಅವರು ಸೂಪರ್ ಹಿಟ್ ಹಾಡುಗಳ ಒಂದು ಟ್ರಿಬ್ಯೂಟ್ ಅನ್ನು ಕೊಟ್ಟಿದ್ದಾರೆ. ಅದಕ್ಕೊಂದು ದೊಡ್ಡ ಚಪ್ಪಾಳೆ ಪ್ಲೀಸ್. ಮಹಾಗುರುಗಳೇ, ಅರ್ಜುನ್ ಜನ್ಯ ನಮ್ಮೆಲ್ಲರ ಉತ್ತರಾಧಿಕಾರಿ. ಎಷ್ಟು 100 ಸಿನಿಮಾ ಮಾಡೋದಿನ ತಮಾಷೆನ ನಾವು ನಮ್ಮ ಹುಡುಗನ್ನ ಬೆನ್ತಟ್ಟಬೇಕು, ಹೊಗಳಬೇಕು, ತಲೆ ಮೇಲೆ ಎತ್ಕೊಂಡು ಮೆರೆಸ್ಬೇಕು. ಆ್ಯಕ್ಚುಲಿ ನಮ್ಮ ಮಿಷನ್ ನಾವು ತಿರುಗಿಸ್ತೆ, ಇನ್ಯಾರೇ ತಿರುಗಿಸ್ತಾರೆ. ನೀನು ನಮ್ಮ ಒಂದು ಕಡೆ ನಿನಗೆ ಎಲ್ಲ ಸಲ್ಲಬೇಕು, ಎಲ್ಲ ಪ್ರಶಸ್ತಿಗಳು, ಎಲ್ಲ ಗೌರವಗಳು, ಅಭಿನಂದನೆಗಳು. ಮಕ್ಕಳು ಕೊಟ್ಟ ಈ ಹುಡುಗರ ಇದೆಯಲ್ಲ, ಭಾಳ ದೊಡ್ಡ ಹುಡುಗರೆ. ಥ್ಯಾಂಕ್ ಯು ಮಹಾಗುರುಗಳೇ. ಜನ್ಯಾಜಿ, ಮೊದಲನೇದಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಿಂಗಿಂಗ್ ಆಲ್ ದೀಸ್ ಸಾಂಗ್ಸ್. ಸುನೀಲಾನೇ ಈ ವೇದಿಕೆ ಮೇಲೆ ಒಂದೇ ಹಾಡು ಹಾಡಬೇಕಾದ್ರೆ ನನಗೆ ಇಲ್ಲಿ ಟ್ರಿಬ್ಯೂಟ್ಗಿನ ನಾನು ನಿನಗೆ ಟ್ರಿಬ್ಯೂಟ್ ಕೊಟ್ಟಷ್ಟು ಖುಷಿ ಆಯ್ತು ಸುನೀಲ್. ಆಲ್ ದ ಬೆಸ್ಟ್. ಭಾಳ ಖುಷಿ ಆಯಿತು. ಎಲ್ಲರೂ ತುಂಬ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಹಾಡುಗಳು ನನಗೋಸ್ಕರ ಹಾಡಿದ್ರಿ, ಬಟ್ ಅದರಲ್ಲಿ ಸಮಪಾಲು ವಿಜಯ್ ಪ್ರಕಾಶ್ ಸರ್ ಅವ್ರದ್ದಿದೆ. ಇದು ಅವರ ಯಶಸ್ಸು ಕೂಡ. ಥ್ಯಾಂಕ್ ಯು ಸೊ ಮಚ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಅರ್ಜುನ್ ಸರ್. ಸುನೀಲ್, ಈ ಟೈಮಲ್ಲಿ ನಿನ್ನ ಹತ್ರ ನಾನು ಮಾತಾಡಲೇಬೇಕು. ಯಾಕಂದ್ರೆ ನೀನು ಇಲ್ಲಿ ಕಂಟೆಸ್ಟೆಂಟ್ ಆಗಿ ಬಂದೆ, ಕಾರ್ಯಕ್ರಮ ಆ ಸೀಸನ್ ವಿನ್ನರ್ ಕೂಡ ಆದೆ. ಆದ್ರೆ ನಿನ್ನ ಜೀವನದಲ್ಲಿ ವಿನ್ನರ್ ಆಗಿದ್ದು ಅರ್ಜುನ್ ಸರ್ ಅವರ ನಿಜ ಅಕ್ಕ ಒಂದು ಎಂಟ್ರಿಯಿಂದ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅವ್ರ ಬಗ್ಗೆ ಏನು ಹೇಳಿದ್ರು ಕಮ್ಮಿ ಆಗುತ್ತಕ್ಕ. ಬಟ್ ನಾ ಪ್ರತಿ ಸಲ ಮಾತಾಡಿಲ್ಲ. ನನಗೆ ಜನ್ಮ ಕೊಟ್ಟಿದ್ದು ನನ್ನ ತಾಯಿ ತಂದೆ, ನನಗೆ ಬಾಳಿಗೆ ಬೆಳಕಾಗಿದ್ದು ನನ್ನ ದೇವರು, ಗದುಗಿನ ಪುಟ್ಟರಾಜಜ್ಜಿ ಅವರು ದೇವರು. ಸೊ ನಂಗೆ ಅನ್ನ ತಿನ್ನಕ್ ಗತಿ ಇಲ್ಲಾರ್ದಾಗ ಅನ್ನ ಕೊಟ್ಟಿದ್ದು ಜಿ ಕನ್ನಡ. ಮತ್ತೆ ನೀವೆಲ್ಲರೂ ನನ್ನ ಸಪೋರ್ಟ್ ಮಾಡಿ ಗೆಲ್ಸಿ ವಿನ್ ಮಾಡಿ ನನಗೆ ತಿನ್ನಕ್ಕೆ ಅನ್ನ ಸಿಕ್ತು. ಬಟ್ ಲೈಫ್ ಅಂತ ಕೊಟ್ಟಿದ್ದು ನಂಗೆ ಅರ್ಜುನ್ ಸರು. ನನಗೆ ಮೂವಿಲಿ ಹಾಡೋಕ್ಕೆ ಅವಕಾಶ ಕೊಟ್ಟು ನಮ್ಮೂರ ಕಡೆ ತುಂಬ ಕೇಳ್ತಾರೆ, ತುಂಬ ಒಳ್ಳೆಯವರು, ತುಂಬ ಹೆಲ್ಪ್ ಮಾಡ್ತಾರೆ, ನಿಂಗೆ ತುಂಬ ಹೆಲ್ಪ್ ಮಾಡ್ತಾರೆ ಅಂತೇಳಿ ಅವರಿಗೆ ಎಷ್ಟು ಇಲ್ಲಿಂದ. ಸೋ ಸ್ವೀಟ್. ಆಕ್ಚುಲಿ ಎಷ್ಟು ಒಳ್ಳೆ ಮಾತು ಹೇಳ್ದ. ಹಂತವಾಗಿ ಜೀವನದಲ್ಲಿ ಅವನಿಗೆ ಎಲ್ಲ ಸಿಗ್ತಾ ಹೋಯ್ತು. ಆದ್ರೆ ಎಲ್ಲ ಸಿಕ್ಕು ಕೂಡ ಜೀವನನೇ ಸಿಕ್ಕಿಲ್ಲ ಅಂದ್ರೆ ಅದಕ್ಕೊಂದು ಅರ್ಥ ಇರುತ್ತಾ ಅಂತ ಜೀವನವನ್ನ ಅರ್ಜುನ್ ಜನ್ಯ ಅವ್ರು ಕೊಟ್ಟಿದ್ದಾರೆ. ಅವನಿಗೆ ಬರ್ಲಿ ಒಂದು ದೊಡ್ಡ ಚಪ್ಪಾಳೆ ಅರ್ಜುನ್ ಜನ್ಯ ಸರ್ ಅವರಿಗೆ. ಸೊ ಇತ್ತೀಚೆಗಷ್ಟೇ ಅವರ ಸಂಗೀತ ನಿರ್ದೇಶನದಲ್ಲಿ ಒಂದು ಸೂಪರ್
ಸೂಪರ್ ಹಿಟ್ ಹಾಡನ್ನ ಹಾಡಿದ್ಯಾ ಸುನಿಲ. ಹಾ. ಭರಾಟೆ ಚಿತ್ರದ ಆ ಸೂಪರ್ ಹಿಟ್ ಹಾಡು ಜಯ ರತ್ನಾಕರ ಹಾಡನ್ನ ಹಾಡಿರೋದು ಬೇರೆ ಯಾರು ಅಲ್ಲ, ನಮ್ಮ ಹೆಮ್ಮೆಯ ಗಾಯಕ ಸುನಿಲ. ಈ ಮುದ್ದು ಪುಟಾಣಿಗಳಿಗೆ ಬಟಾಣಿಗಳಿಗೆ ಬಳ್ಳಿ ಚಪ್ಪಾಳೆಗಳು. ಹಾಯ್ ನೇಹಾ. ಹಾಯ್ ಪರ್ಣಿಕಾ. ಫುಲ್ ಅಲ್ಲಿ ಹೋಗ್ಬಿಟ್ಟಿದೆಲ್ಲ ಮುಂದೆಗೆ, ನಿಂಗೆ ಸಕ್ಕದ ಕಾಣಿಸ್ತಾ ಇದೆಯಾ. ಹಲೋ ರೌಡಿ ಬೇಬಿ. ಜ್ಞಾನ ಹಾಯ್. ಹಾಯ್ ಹೇಳು ಎಲ್ರಿಗೂ, ಆಡಿಯನ್ಸ್ಗೆ. ಜನಿಯಾಜಿ, ಇದೊಂಥರ ಎವರ್ ಗ್ರೀನ್ ಸಾಂಗ್, ಇದು ಎಲ್ರಿಗೂ ಇಷ್ಟ. ಸೊ ಈ ಹಾಡು ಬಹಳ ದೊಡ್ಡ ದೊಡ್ಡ ಲೆಜೆಂಡ್ಸ್ ಹಾಡಿದ್ದಾರೆ. ಸೊ ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ಹಲೋ ಮುದ್ದು ಮಕ್ಕಳೇ, ಹೇಗಿದ್ದೀರಾ ಎಲ್ರು? ಸೂಪರ್ ಆಗಿ ಹಾಡಿದ್ರಿ, ತುಂಬಾ ಚೆನ್ನಾಗಿ ಹಾಡಿದ್ರಿ. ಜ್ಞಾನ, ಏನ್ ಜ್ಞಾನ ಫುಲ್ ರಾಕ್ ಸ್ಟಾರ್ ತರ ನೀನು ಏನ್ ಮಜಾ ಮಾಡ್ತಿದ್ದೆ ಇಲ್ಲಿಂದ. ಅಲ್ಲಲ್ಲ ಹಾ, ಫುಲ್ ಸ್ಟೈಲು. ನಾನ್ ಮಹಾಗುರುಗಳು ಅಲ್ಲಿ ನೋಡಿ ಹೆಂಗ. ಸರ್ ಅದ್ಯಾರು ಹೇಳಿದ್ದು ಸರ್? ಹೌದೇನೋ ಮನಮಾತ. ಅದ್ಯಾರು ಹೇಳಿದ್ದು ಮನಮಾತ? ಸಕ್ಕದಾಗಿದೆ. BDC ಬಾರೇರಿ. ಒಂದು ಅದ್ಭುತವಾದ ಹಾಡು ಮಹಾಗುರುಗಳದ್ದು. ಅದೊಂದು ಸಿಚುವೇಶನಲ್ ಸಾಂಗು. ಅದನ್ನ ಅಷ್ಟು ಲಿರಿಕ್ಸ್ ನ ಈ ಮಕ್ಕಳು ಕ್ಲೀನ್ ಆಗಿ ನೆನಪಾಗಿ ಇಟ್ಕೊಂಡು ಬಹಳ ಚೆನ್ನಾಗಿತ್ತು. ಇಲ್ಲಿ ನೋಡಕ್ಕೂ ಕೇಳಕ್ಕೂ ಸೂಪರ್ ಆಗಿತ್ತು. ಗಾಡ್ ಬ್ಲೆಸ್ ಯು. ಈಗ ಗುರುಗಳ ಹತ್ರ ಕೇಳೋಣ. ಗುರುಗಳೇ ಇಲ್ಲಿದ್ದಾರೆ. ಹಾಯ್ ಏನು ಗುರುಗಳಿಗೆ? ಸೊ ಗುರುಗಳಿಗೆ, ಮಹಾಗುರುಗಳಿಗೆ ಆಟಮ್ ಟ್ರಿಬ್ಯೂಟ್ ಇದು. ಸೊ ಸ್ಮಾಲೆಸ್ಟ್ ಟ್ರಿಬ್ಯೂಟ್ ಟು ಬಿಗ್ಗೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್. ಚೆನ್ನಾಗಿತ್ತು. 3 ಜನನು ತುಂಬಾ ಚೆನ್ನಾಗಿ ಹಾಡಿದ್ರಿ, ಮುದ್ದು ಮುದ್ದಾಗಿ ಹಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗುರುಗಳೇ, ಥ್ಯಾಂಕ್ ಯು. ವಿಪಿ ಸರ್. ಆಹಾಹಾ ಆಹಾಹಾ ಹಂಗಿತ್ತು. ಏ ಸರ್, ನೀವು ಆಹಾಹಾ ಹೇಳಿದ್ರೆ ಅವ್ರು ಓಹೋ ಹೋ 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 ಅಂತ ಹೇಳ್ಬೇಕು. ಹೇಳಿ ಸರ್. ಆಹಾಹಾ ಆಹಾಹಾ ಸೂಪರ್ ಸೂಪರ್. 3 ಮಕ್ಕಳು ಅದ್ಭುತವಾಗಿ ಹಾಡಿದ್ರೆ. ನಮ್ಮ ಕಾರ್ಯಕ್ರಮದ 3 ನಕ್ಷತ್ರಗಳು ಅಷ್ಟು ಮನೋರಂಜನೆ ನೀಡಿದ್ದಾರೆ ಈ ವಯಸ್ಸಲ್ಲಿ. ಸೊ ಉಜ್ವಲ ಭವಿಷ್ಯ ನಿಮಗೆ ಕಾಯ್ದಿದೆ. ಒಳ್ಳೆದಾಗಲಿ. ಅದ್ಭುತವಾದಂತಹ ಹಾಡುಗಳನ್ನ ಇಲ್ಲಿ ಪ್ರಸ್ತುತಪಡಿಸಿದ್ರಿ, ಧನ್ಯವಾದಗಳು. ಮಹಾ ಗುರುಗಳೇ, ನೀವೇ ನಾ ಮನಮಾತ. ಅಲ್ಲಮ್ಮ, ನಂದು ಒಂದೇ ಮಾತು. ಈ 35 ವರ್ಷಗಳಲ್ಲಿ ಪ್ರಪಂಚದಲ್ಲಿ ಎಷ್ಟೆಷ್ಟೋ ದೊಡ್ಡ ಲೀಡರ್ಸ್ನ ಮಕ್ಕಳು ಮರ್ತೋಗಿದ್ದಾರೆ. ಈ ಮಕ್ಕಳು 35 ವರ್ಷ ಆದರೂ ನನ್ನ ಹಾಡು ಜ್ಞಾಪಕ ಇಟ್ಕೊಂಡಿದ್ದಾರಲ್ಲ, ಆ ಮಕ್ಕಳ ಬಾಯಲ್ಲಿ ನಾನು ಉಳಿದ್ನಲ್ಲ, ನನ್ನ ಜನ್ಮ ಸಾರ್ಥಕ.